ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ಒಂದು ಹೊಸ ಮಿಕ್ಸಿನ ತೊಗೊಂಡಿದ್ದೀನಿ. ಅದನ್ನೇ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಶಾಪಲ್ಲೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಬ್ಯಾಕಲ್ಲಿ ಮ್ಯೂಸಿಕ್ ಬಂದುಬಿಟ್ಟಿತ್ತು, ಕಾಪಿರೈಟ್ ಬಂದಿರುತ್ತೆ ಅಂತೇಳಿ ಅದನ್ನು ಮ್ಯೂಟ್ ಮಾಡಿ ನಾನೇ ಮಾತಾಡ್ತಾ ಇದ್ದೀನಿ. ಸೊ ಮಿಕ್ಸಿನ ತುಂಬಾ ರಿಪೇರಿ ಮಾಡಿಸಿ ಬೋರ್ ಆಗೋಗ್ಬಿಟ್ಟಿತ್ತು. ಈ ಸಲ 2-3 ಮಿಕ್ಸಿ ಹಾಳಾಗೋಗಿತ್ತು. ಅದಕ್ಕೆ ಹೊಸ ಮಿಕ್ಸಿ ತಗೊಳ್ಳೋಣ ಅಂತೇಳಿ ಸೊ ಕಂಪ್ನಿದೇ ತೊಗೊಂಬಿಡೋಣ ಒಂದೇ ಸರಿ ಚೆನ್ನಾಗಿರೋದು ಅಂತ ಹೇಳಿ ಪ್ರೆಸ್ಟೀಜ್ ಕಂಪ್ನಿದು ಹೊಸ ಮಿಕ್ಸಿಯನ್ನು ತೊಗೊಂಡೆ. ಸೊ ತುಂಬಾ ಚೆನ್ನಾಗಿದೆ ಮಿಕ್ಸಿ. ಹೊಸದಾಗಿ ಮನೆಗೆ ಬಂದಮೇಲೆ ಅದನ್ನು ಪೂಜೆ ಮಾಡಿಲ್ಲ ಅಂದರೆ ನಮ್ಮ ಇಂಡಿಯನ್ ಗರ್ಲ್ಸ್ಗೆ ಅವಮಾನ. ಹಾಗಾಗಿ ಪೂಜೆನ ಮಾಡಿ ಅದರಲ್ಲಿ ಸ್ವೀಟ್ ಚಟ್ನಿನ ಮಾಡಿದೆ. ಅಂದರೆ ಕಾಯಿ, ಬೆಲ್ಲ ಮತ್ತು ಸ್ವಲ್ಪ ಕಡಲೆ ಮತ್ತು ಏಲಕ್ಕಿನ ಹಾಕಿ ರುಬ್ಬಿದೆ. ಸೊ ತುಂಬಾ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಯಿತು. ಸೊ ತುಂಬಾ ಚೆನ್ನಾಗಿದೆ ಪ್ರೆಸ್ಟೀಜ್ ಕಂಪ್ನಿದು. ಇದಕ್ಕೆ ಅಮೌಂಟ್ ಬಂದು 5400 ಆಯಿತು. ಸೊ ತುಂಬ ಚೆನ್ನಾಗಿದೆ. ನೀವು ಏನಾದರೂ ತೊಗೊಬೇಕಂತ ಇದ್ದರೆ ಕಂಪ್ನಿದೇ ತೊಗೊಳ್ಳಿ, ಬೆಸ್ಟ್ ಆಗಿರುತ್ತೆ. ವ್ಯಾರಂಟಿ ಕೂಡ ಇರುತ್ತೆ. ಸೊ ವಾಪಸ್ ಕೂಡ ಮಾಡ್ಬೋದು ನಾವು ಅಕಸ್ಮಾತ್ ಏನಾದರೂ ರಿಪೇರಿ ಬಂತು ಅಂತ ಹೇಳಿದ್ರೆ. ಸೊ ಇದಾಗಿದ್ಮೇಲೆ ನಾನು ಇವತ್ತೊಂದು ಏರ್ ಕಲರ್ನ ಮಾಡ್ಕೊತಾ ಇದ್ದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅದು ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ದಾಸವಾಳದ ಎಲೆ, ಕೆಂಪು ದಾಸವಾಳದ ಎಲೆ, ಹಾಗೆ ಸ್ವಲ್ಪ ಒಣಗಿರೋವಂಥ ಕೆಂಪು ದಾಸವಾಳ, ಕಟ್ ಮಾಡ್ಕೊಂಡಿರೋ ಬೀಟ್ರೋಟು, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಬೇವಿನ ಎಲೆ ಎರಡನ್ನೂ ಕೂಡ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳು ಮತ್ತು ಟೀ ಪೌಡರು ಇದಿಷ್ಟನ್ನು ಕೂಡ ಹಾಕ್ಬಿಟ್ಟು 1 ಲೋಟ ನೀರು, ಅರ್ಧ ಲೋಟ ನೀರು ಆಗುವಷ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಇದನ್ನು ನಾನು ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಚೆನ್ನಾಗಿ ಕುದಿಸ್ಕೊಂಡು ಆಗಿದ್ಮೇಲೆ ನೋಡಿ ಈ ರೀತಿ ರೆಡ್ ಕಲರಲ್ಲಿ ನೀರು ಬರುತ್ತೆ. ಅಂದರೆ ಬೀಟ್ರೋಟು ಮತ್ತು ಟೀ ಪೌಡ್ರ್ ಹಾಕಿರ್ತೀವಲ್ವ, ಅದು ಕುದಿಸಿದ ಆಗಿದ್ಮೇಲೆ ಈ ರೀತಿ ರೆಡ್ ಕಲರಲ್ಲಿ ನೀರು ಬರುತ್ತೆ. ಸೊ ಇದಕ್ಕೆ ನಾವು ನಾರ್ಮಲಾಗಿ ನಾವು ಏನು ತಲೆಗೆ ಹಚ್ಕೊತೀವಲ್ವ, ಹೆನ್ನ ಪೌಡರ್ ಬರುತ್ತಲ್ಲ, ಅದನ್ನು ನೀವು ನೂಪುರ್ ಆದರೂ ತೊಗೊಬೋದು, ಅಥವಾ ನಾರ್ಮಲಾಗಿ ಹೆನ್ನ ಪೌಡರ್ ಅಂತಲೇ ಸಿಗುತ್ತೆ, ಪ್ಯೂರ್ ಆಗಿರುವಂಥದ್ದು ಚೆನ್ನಾಗಿರೋದು. ಆ್ಯಕ್ಚುಲಿ ನೂಪುರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಈ ನಾವು ಕುದಿಸಿ ಇಟ್ಕೊಂಡಿರೋಂಥ ನೀರಲ್ಲಿ ಚೆನ್ನಾಗಿ ಕಲಸಿ ನೈಟು ಇಟ್ಬಿಡಬೇಕು. ನೈಟು ಕಲಸಿ ನಾವು ಇಟ್ಬಿಟ್ರೆ ಮತ್ತೆ ಮಾರ್ನಿಂಗ್ ಎದ್ದು ಅದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದು. ಸೊ ಈ ರೀತಿ ನಾವು ಪೌಡ್ರನ್ನ ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಈ ರೀತಿ ನೈಟ್ ಕಲಸಿಟ್ಕೊಂಡಿರೋ ಅಂಥ ಮೆಹಂದಿ ಪೌಡರನ್ನು ನಾವು ಬೆಳಗ್ಗೆನೇ ಎದ್ದು ಫಸ್ಟು ತಲೆಗೆ ಅಪ್ಲೈ ಮಾಡ್ಕೊಂಬಿಡಬೇಕು. ಒಂದು 2 and 3 ಅವರ್ಸ್ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹಚ್ಕೊಳ್ಳುವಾಗ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದು ನಾನು ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ. ಹಾಗಾಗಿ ಹಚ್ಕೊಳ್ಳುವಾಗ ವೀಡಿಯೋ ಮಿಸ್ ಆಗಿದೆ. ಸೊ ನಾನು ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು 3 ಅವರ್ಸ್ ಬಿಟ್ಟಿದ್ದೆ. ನೋಡ್ತಿರ್ಬೋದು ನೀವು ನನ್ನ ಏರ್ ಎಷ್ಟು ಕಲರ್ ಆಗಿದೆ ಅಂತ ಹೇಳಿ. ಸೊ ನನಗೆ ಸ್ವಲ್ಪ ಆಲ್ರೆಡಿ ವೈಟ್ ಏರ್ಸ್ ಸ್ಟಾರ್ಟ್ ಆಗಿದೆ. ಅವಾಗವಾಗ ಬ್ಲ್ಯಾಕ್ ಡೈಯಿಂಗ್ ಕೂಡ ಮಾಡ್ಕೊತೀನಿ ಏನಾದರೂ ಫಂಕ್ಷನ್ ಇರೋ ಟೈಮಲ್ಲಿ. ಫಂಕ್ಷನ್ಸ್ ಏನು ಇಲ್ಲ ಅಂತ ಅನ್ನುವಾಗ ಈ ರೀತಿ ಸ್ವಲ್ಪ ನ್ಯಾಚುರಲಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಮೆಹಂದಿನ ಹಚ್ಕೊಂಡಿದ್ದೆ. ತುಂಬಾ ಕಲರ್ಫುಲ್ಲಾಗಿ ಬಂದಿದೆ. ನಾವು ಇದರಲ್ಲಿ ಮೆಂತ್ಯ ಮತ್ತು ಬೇವಿನ ಎಲೆನ ಯೂಸ್ ಮಾಡಿರೋದ್ರಿಂದ ಅದು ಡ್ಯಾಂಡ್ರಫ್ನ ಅವಾಯ್ಡ್ ಮಾಡುತ್ತೆ. ಹಾಗೆ ದಾಸವಾಳದ ಎಲೆ ಮತ್ತು ಹೂವಿನ ಯೂಸ್ ಮಾಡಿರೋದ್ರಿಂದ ಏರು ತುಂಬಾ ಸ್ಮೂತಾಗೇ ಬರುತ್ತೆ. ಬೀಟ್ರೋಟು ಮತ್ತು ಟೀ ಪೌಡರ್ ಬಂದು ಕಲರಿಂಗಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಕರಿಬೇವಿನ ಸೊಪ್ಪು ಬಂದು ಏರ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಹಾಗೆ ಈ ರೀತಿ ಏರ್ ಪ್ಯಾಕ್ ಮಾಡ್ಕೊಂಡಾಗ ನಾವು ಶಾಂಪು ಏನು ಯೂಸ್ ಮಾಡ್ದಿರ ಬರೀ ಹಾಗೇ ತಲೆನ ವಾಶ್ ಮಾಡ್ಕೊಬೇಕು. ಮತ್ತು ಮಾರನೆಗೆ ನಾವು ಎಣ್ಣೆನ ಹಚ್ಬಿಟ್ಟು ತಲೆಗೆ ಸ್ನಾನ ಮಾಡೋದ್ರಿಂದ ತುಂಬಾ ಶೈನಿಂಗ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏರು. ನನಗೆ ಇವತ್ತೊಂದು ಫಂಕ್ಷನ್ ಇತ್ತು, ಹಾಗಾಗಿ ನಾನು ಇವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ನಾನು ಮೊನ್ನೆಷ್ಟು ಒಂದು ವ್ಲಾಗ್ನ ಹಾಕಿದ್ದೀನಿ, ತೇಜಸ್ವಿನಿ ಆ್ಯಂಡ್ ಚಿನ್ನು ಅವ್ರದ್ದು ಮದುವೆ ಅಂತ ಹೇಳಿ. ಅವ್ರದ್ದೇ ರಿಸೆಪ್ಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದರದ್ದು ವ್ಲಾಗನ್ನ ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಈ ರೀತಿಯಾಗಿ ರೆಡಿಯಾಗಿ ಹೊರಟಿದ್ದೀವಿ ನಾವು ಇಲ್ಲಿಂದ. ಫಂಕ್ಷನ್ ಇದ್ದಿದ್ದು ಬಂದು ಕೊಳ್ಳೇಗಾಲದ ಹತ್ರ. ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಯಾರೆಲ್ಲ ಹೋಗ್ತಾ ಇದ್ವೋ ನಮ್ಮೂರಿಂದ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಹೋಗುವಾಗ ಬಸ್ಸಲ್ಲಿ ಎಷ್ಟು ರಶ್ ಇತ್ತು ನೋಡಿ, ಅದು ಆ ಗ್ಯಾಪಲ್ಲಿ ಕೂಡ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ. ನಾನು ಬೈಕಲ್ಲಿ ಹೋದರೆ ಲೇಟ್ ಆಗುತ್ತೆ, ಇವ್ರ ಜೊತೆಲೇ ಬಸ್ಸಲ್ಲಿ ಹೋಗೋಣ ಬೇಗ ಹೋಗ್ಬೋದು ಅಂತ ಹೇಳಿ ಬಸ್ಸಲ್ಲಿ ಬಂದೆ. ಆದರೆ ನನಗಿಂತ ಮುಂಚೆನೇ ನನ್ನ ಹಸ್ಬೆಂಡ್ ಆಲ್ರೆಡಿ ಅಲ್ಲಿ ಫಂಕ್ಷನಿಗೆ ರೀಚ್ ಆಗಿಬಿಟ್ಟಿದ್ರು. ಅಯ್ಯೋ ಅಂದ್ಕೊಂಡೆ ಬೇಗ ಹೋಗ್ಬೋದು ಅಂತ ಇವ್ರ ಜೊತೆ ಬಂದರೆ ನಾನೇ ಲೇಟಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ನಾವು ಬಸ್ಸೆಲ್ಲ ಕ್ಯಾಚ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು 10 o'clock ಏನೋ ಆಯಿತು. ಹೋಗಿದ ತಕ್ಷಣ ತಿಂಡಿ ತಿಂದ್ವಿ. ತಿಂಡಿ ತಿಂದ್ಕೊಂಡು ಫಂಕ್ಷನ್ಗೆಲ್ಲ ಅರೇಂಜ್ ಮಾಡಿದ್ರಲ್ಲ, ಸ್ಟೇಜೆಲ್ಲ ರೆಡಿಯಾಗಿತ್ತು, ಅಲ್ಲೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ಬಂದು ದೀಪಿಕಾ
ಅವರ ತಾಯಿ ಮನೆ ಒಳಗಡೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿದೆ ಮನೆ. ಆ್ಯಕ್ಚುಲಾಗಿ ಒಂದು ಸಿಂಪಲ್ಲಾಗಿ ಮನೆ ಆ ರೀತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೆ ತುಂಬ ಚೆನ್ನಾಗಿತ್ತು. ದೇವ್ರ ಮನೆ, ಅಡುಗೆ ಮನೆ, 2 ರೂಮು ಮತ್ತು ಸ್ಟೆಪ್ಸ್ ಎಲ್ಲ ಇದೆ, ಮೇಲ್ಗಡೆ ಇದೆಲ್ಲ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ರೆಡಿ ಆಗಿಬಿಟ್ಟು ರಿಲೇಟಿವ್ಸ್ ಎಲ್ಲ ಇನ್ನೂ ಇದ್ದರು. ಅವ್ರು ಬರೋ ತನಕ ದೀಪಿಕಾ ಅವರೆಲ್ಲರೂ ಕೂಡ ಫೋಟೋ ಸೆಕ್ಷನ್ಸ್ ಎಲ್ಲ ಮಾಡ್ಕೊತಾ ಇದ್ದರು. ಅದು ಗ್ರೌಂಡು ತುಂಬ ದೊಡ್ಡದಾಗಿದ್ದರಿಂದ ಚೆನ್ನಾಗಿತ್ತು. ಅಲ್ಲೇ ಸ್ಟೇಜಲ್ಲಿ ಹಾಕಿ ಚೆನ್ನಾಗೇ ರೆಡಿ ಮಾಡಿಸಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಹಾಗೆ ಆರ್ಕೆಸ್ಟ್ರಾದವರೆಲ್ಲ ಬಂದಿದ್ದರಿಂದ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಆರ್ಕೆಸ್ಟ್ರಾದವರು. ಸಾಂಗು ಅವ್ರು ಆಡಿದ್ದನ್ನೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅವ್ರದ್ದು ಡ್ಯಾನ್ಸ್ ಎಲ್ಲ ನೋಡಲಿಕ್ಕೆ. ಬಟ್ ನಮಗೆ ಕಾಪಿರೈಟ್ ಬರುತ್ತೆ, ಸಾಂಗ್ಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಮ್ಯೂಸಿಕ್ ಎಲ್ಲ ಬಂದರೆ ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನು ಫುಲ್ ಮ್ಯೂಟ್ ಮಾಡಿದ್ದೀನಿ. ಅವರು ಕೆಲವೊಂದು ಕಡೆ ಎಲ್ಲ ಕಾಮಿಡಿ ಮಾತಾಡಿದ್ದಾರೆ, ಅದನ್ನಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಮ್ಯೂಸಿಕ್ ಇರೋ ಕಡೆ ಎಲ್ಲ ವಾಯ್ಸ್ ಕಟ್ ಮಾಡ್ತೀನಿ. ಅಲ್ವೇ ತಾತ ಏನ್ ಬರೀ ತಾತನೇ ಅವರೇ ಈ ಪ್ರೋಗ್ರಾಮ್ ಅಲ್ಲಿ ಗಂಡ್ ಮಕ್ಳೇ ಇಲ್ಲ, ಎಲ್ಲ ವಯಸ್ಸಾದ ಗಂಡ್ ಮಕ್ಳು. ನನಗಂತೂ ಹಬ್ಬ ಇವತ್ತು ಡ್ಯಾನ್ಸ್ ಮಾಡೋದೇ, ತಾತನ ಜೊತೆ ಡ್ಯಾನ್ಸ್ ಮಾಡೋದು ಇವತ್ತೆಲ್ಲ. ಆಯ್ತಾ? ಡ್ಯಾನ್ಸ್ ಮಾಡೋದ್ರಿಂದ ನೀವೆಲ್ಲ ಆಯ್ತಾ ಮಾಡ್ಬೇಕು. 50 ವರ್ಷ ಆದ್ರಲ್ಲ ನೆನಪ ಇಟ್ಕೊಂಡು ಬರ್ತೀನಿ ಅಲ್ಲಿಗೆ, ನಾನು ಡ್ಯಾನ್ಸ್ ಮಾಡಿಸ್ತೀನಿ. ಓಕೆ, ಯಾರು ತಪ್ಪಾಗಿ ಭಾವಿಸ್ಬಾರ್ದು. ಸುಮ್ಮನೆ ನಾನು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ತಮಾಷೆಗೋಸ್ಕರ ಮಾತಾಡೋದು, ಯಾರು ತಪ್ಪಾಗಿ ಕೂಡ ಯೋಚನೆ ಮಾಡ್ಬಿಡಿ ಅಂತ ಹೇಳ್ತಾ ಏಕೋ ಒಂಚೂರು ಕಮ್ಮಿ. ಯಾರು ತಪ್ಪಾಗಿ ಯೋಚನೆ ಮಾಡಬೇಡಿ, ನಾವೇನೇ ಮಾಡಿದ್ರು ನಿಮ್ಮ ಖುಷಿಗೋಸ್ಕರ ಮಾತ್ರ ಅಂತ ಹೇಳ್ತಾ ನೋಡುವ ಮುಂದಿನ ಗೀತೆ. ಮದ್ವೆ ಆಗೋರ್ಗಲ್ಲ, ಮದ್ವೆ ಆಗೋರು ಯಾಕಾದ್ರೂ ಆಗ್ತೋ ಮದ್ವೆ ಅಂತ, ಮದ್ವೆ ಆಗೋರ್ಗ ಆಗ್ಬೇಕಲ್ಲ ಅಂದ್ಬಿಟ್ರೆ ಅಲ್ವೇನ್ರಪ್ಪ ಹುಡುಗರು. ನೆಕ್ಸ್ಟ್ ವರ್ಷ ಆಯ್ತಾ ಯೋಚನೆ ಮಾಡ್ಬೇಡಿ, ನಮ್ಮನೆ ಕರ್ಸ್ಬೇಕು ನೀವು, ಆಯ್ತಾ? ಓಕೆ, ಸೂಪರ್. ನಗ್ನಾಗ್ತಾ ಇರಿ, ಯಾವಾಗ ನಗ್ನಾಗ್ತಾ ಇರ್ಬೇಕು. ಇರೋದು 3 ದಿನ, ಯಾವಾಗ ಇರ್ತೀವೋ ಯಾವಾಗಲೂ ಇಲ್ಲ, ಇರೋ ಗಂಟ ನಗ್ನಾಗ್ತಾ ಇರಿ. ಯಾರು ಅವರು ಲೇಡಿ ಸಿಂಗರ್ ಇದ್ರಲ್ಲ, ಅವರು ಎಲ್ಲೆಲ್ಲಿ ವಯಸ್ಸಾದವ್ರು ಇದ್ದಾರೋ ಅಲ್ಲೆಲ್ಲ ಹೋಗ್ಬಿಟ್ಟು ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಕೆಲವರು ಸ್ಪೋರ್ಟಿವ್ ಆಗಿ ತೊಗೊತಾಯಿದ್ರು, ಕೆಲವರು ಕಿರಿಕಿರಿ ಮಾಡ್ಕೊತಾಯಿದ್ರು. ಅದು ಸ್ವಲ್ಪ ಹಳ್ಳಿಯಾಗಿದ್ದರಿಂದ ಆ ಥರ ಇರ್ತಾರೆ. ಅವರು ಸಿಟಿಯಲ್ಲೆಲ್ಲ ಮಾಡೋ ಥರನೇ ಮಾಡ್ತಾಯಿದ್ರು. ಬಟ್ ಕೆಲವರು ಓಕೆ ಹ್ಯಾಪಿಯಾಗಿ ತೊಗೊತಾಯಿದ್ರು, ಕೆಲವರೆಲ್ಲ ಅಯ್ಯೋ ಹೋಗಮ್ಮ ಅಂತೆಲ್ಲ ಹೇಳ್ತಾಯಿದ್ರು.
ಹೇಳಿದ್ರೆ ನೀನ್ ಮಾಡ್ತೀನಿ ಬಾ ಮುರಿದಿ ನಿಮ್ಗೆ ಅಂತ. ಅಜ್ಜಿ ನೀನ್ ಯಜಮಾನ್ರಿಲ್ವೇ? ಇವ್ರೇ ಅವರೇ ಅತ್ತಗವ್ರ ಬಜವಾದ ಬಿಡು ನಿಂತಾಗೆ. ಇಲ್ಲಾಂದ್ರೆ ಅಜ್ಜಿ ನಾನು ಹೊಸ ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ಕರ್ಕೊಂಬರೋಕ್ಕೆ ಹುಡುಗನ ಫ್ರೆಂಡ್ಸ್ ಎಲ್ಲ ತುಂಬಾ ಭರ್ಜರಿ ಸ್ಟೆಪ್ಸ್ ಎಲ್ಲ ಹಾಕ್ಕೊಂಡು ಡೋಲೆಲ್ಲ ಬಾರಿಸ್ಕೊಂಡು ಕರ್ಕೊಂಡು ಬಂದರು. ಸೊ ನಮಗೆ ಸ್ವಲ್ಪ ಟೈಮ್ ಆಗ್ತಾಯಿತ್ತು, 1 ಗಂಟೆ ಆಗಿಬಿಟ್ಟಿತ್ತು ರಿಸೆಪ್ಷನ್ ಸ್ಟಾರ್ಟ್ ಆಗೋಷ್ಟರಲ್ಲಿ. ಸೊ ನಾನು ಮಹದೇಶ್ವರನ ಬೆಟ್ಟಕ್ಕೆ ಬೇರೆ ಹೋಗಬೇಕಿತ್ತು, ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಊಟಕ್ಕೆ ಕುತ್ಕೊಂಡ್ಬಿಟ್ವಿ. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಎಲ್ಲ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆವಾಗ ಕೂಡ ಇನ್ನೂ ರಶ್ಶು ಕಮ್ಮಿ ಆಗೇ ಇರಲಿಲ್ಲ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ಸೊ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾಯಿತು ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ. ಹುಡುಗರೆಲ್ಲ ಸ್ಟೆಪ್ ಹಾಕ್ಬಿಟ್ರೆ ಹಂಗೇನೆ ಹಾಕ್ಸ್ಬಿಡದ? ಮಹೇಶ್ ಸರ್ ರೆಡಿನಾ? ಡ್ಯಾನ್ಸ್ ಮಾಡಿದ್ರೆ ಹಂಗೇನೆ ನಿಜ? ಓಕೆ ಮಾಡಿಸ್ಬಿಡಪ್ಪ ಡ್ಯಾನ್ಸ್ ಹಾಕಿ. ಮದುವೆ ಆಗಿದ್ದ ಬೇಡ ಬಿಡಿ ಸುಮ್ಮನೆ ತಮಾಷೆ ಮಾಡ್ತೀನಿ, ಯಾರು ತಪ್ಪಾಗಿ ಭಾವಿಸ್ಬಾರ್ದು. ಐ ಲವ್ ಯು. ಇಲ್ಲೋಡಿ ನಾನು ಯಾರು? ಡಾರ್ಲಿಂಗ್ ನಿಮ್ಗೆ ನನ್ನ ಮಗಳು, ನನಗೆ ನೀವು ಡಾರ್ಲಿಂಗು. ಐ ಲವ್ ಯು. ಇಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಐ ಲವ್ ಯು ಆಯ್ತು ತಕ್ಷಣ. ಇಲ್ಲ ಕೊಡಕ್ ಮುಂಚೆನೆ ಅಂದಿದ್ದೆ ತಾತ ಐ ಲವ್ ಯು ಚಿನ್ನು ಎಷ್ಟು ಚೆನ್ನಾಗಿ ನೋಡಿ. ಬಿಳಿ ಬಿಳಿ ಮೀಸೆ, ಬಿಳಿ ಬಿಳಿ ಕೂದಲು. ನಮ್ಮಪ್ಪ ಲೇಡಿ ಸಿಂಗರು ತುಂಬಾ ಎಫರ್ಟಿವ್ ಆಗಿ ಎಲ್ಲರನ್ನೂ ನಗ್ಸೋದಕ್ಕೆಲ್ಲ ಟ್ರೈ ಮಾಡ್ತಾಯಿದ್ರು, ಎಲ್ಲರ ಜೊತೆ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ 100 ರೂಪೀಸ್ನ ಕೊಟ್ಟರು. ದುಡ್ಡು ಕೊಟ್ಟಾಗಿದ್ಮೇಲೆ ಅವರು ತಾತ ಐ ಲವ್ ಯು ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ನಮ್ಮಪ್ಪ ಇಲ್ಲ ನನ್ನ ಮಗಳ ಥರ ಇದೆಯಾ ಕಣಮ್ಮ ನೀನು ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಮ್ಮಪ್ಪ ಮಾತಾಡೋದನ್ನು ನೋಡಿ ಅವರು ಬಿಡಲೇ ಇಲ್ಲ. ಜೆಂಟ್ಸ್ ಒಬ್ಬಿದ್ರು ಮತ್ತು ಲೇಡಿ ಇಬ್ಬರೂ ಸೇರಿ ಬನ್ನಿ ಆಡಿ ಪರವಾಗಿಲ್ಲ ಅಂತ ಎಲ್ಲ ಹೇಳಿ ಕರ್ಕೊಂಡೋಗಿ ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು ನಮ್ಮಪ್ಪನ ಕೈಯಲ್ಲಿ. ಸೊ ಇದನ್ನ ನೋಡಿ ಕೆಲವರು ತಪ್ಪಾಗಿ ತಿಳ್ಕೊಬೋದು, ಬಟ್ ನಾವು ನಮ್ಮಪ್ಪ ಎಂಜಾಯ್ ಮಾಡಲಿ ಅಂತಾನೆ ಅಂದ್ಕೊಂಡ್ವಿ. ಏನು ಅನಿಸ್ಲಿಲ್ಲ ನಮಗೆ, ಲೆಟ್ಸ್ ಎಂಜಾಯ್ ಪಪ್ಪ ಅಂತ ಅಂದ್ಕೊಂಡ್ವಿ. ಸಾಂಗ್ ಯಾವ್ದು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಚಂದಿರ ತಂದ ಹುಣ್ಣಿಮೆ ರಾತ್ರಿ. ಆ ಸಾಂಗಿಗೆ ಪಾಪ ಅವ್ರು ಹೇಳ್ಕೊಡ್ತಾಯಿದ್ರು ನಮ್ಮ ಅಪ್ಪಂಗೆ ಯಾವ ರೀತಿ ಮಾಡಬೇಕು, ಯಾವ ಲಿರಿಕ್ಸ್ಗೆ ಏನು ಸ್ಟೆಪ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಅಪ್ಪನೂ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ನಮ್ಮಪ್ಪ ನನ್ನ ಮುಖದಲ್ಲಿ ನಗು ನೋಡಿ ತುಂಬ ದಿನ ಆಗೋಗಿತ್ತು. ನಮ್ಮಮ್ಮನ ಆರೋಗ್ಯದ ಇದರಿಂದ ಯಾವಾಗಲೂ ಅವ್ರು ಬೇಜಾರಲ್ಲೇ ಇರ್ತಾಯಿದ್ರು. ಸೊ ಇವತ್ತು ಅವರು ಒಂಚೂರು ಎಂಜಾಯ್ ಮಾಡಿದ್ದನ್ನು ನೋಡಿ ನಮಗೂ ಖುಷಿ ಆಯಿತು. ಸೊ ನಮ್ಮಪ್ಪನ ನಾವು ಯಾವಾಗಲೂ ಖುಷಿಯಾಗಿರೋದನ್ನ ನೋಡೋದಕ್ಕೇ ಇಷ್ಟಪಡ್ತೀವಿ. ಕೊನೆಗೂ ಓಕೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಹುಡುಗ ಹುಡುಗಿ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ನಾನು ಆವಾಗಲೇ ಹೇಳ್ದಂಗೆ ನಾನು ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕಾಗಿತ್ತು. ನನ್ನ ತಂಗಿಯರಿಬ್ಬರು ಆಲ್ರೆಡಿ ಹೊರಟು ಅರ್ಧ ದಾರಿಗೂ ಬಂದಿದ್ದರು. ಸೊ ನಾನು ಹೊರಡಬೇಕಾಗಿತ್ತು, ಹಾಗಾಗಿ ಅಲ್ಲಿಂದ ಬೇಗನೆ ಸ್ವಲ್ಪ ಹೊರಟ್ಬಿಟ್ಟೆ. ನಾನು ಅಪ್ಪನೇ ಅರ್ಧ ದಾರಿಗೆ ಬಿಟ್ಟರು. ಅಲ್ಲಿಂದ ಬಸ್ ಹತ್ಕೊಂಡು ಮಹದೇಶ್ವರನ ಬೆಟ್ಟಕ್ಕೆ ಹೋದೆ. ಸೊ ಇದಿಷ್ಟು ನನ್ನ ಅವತ್ತು 2 ಡೇಸ್ ವ್ಲಾಗ್. ಆ್ಯಕ್ಚುಲಿ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ವೀಡಿಯೋಸ್ನ. ಸೊ ಇದಿಷ್ಟು ನನ್ನ ಒಂದು ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ನಂದು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದು ಆಗಿರುತ್ತೆ. ಸೊ ಅದನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.